ತುಂಬ ಹೆಸರು ಮಾಡಿರ್ತಕ್ಕಂಥ ತುಂಬ ಖ್ಯಾತವಾಗಿರ್ತಕ್ಕಂಥ ಈ ಫಿಲಿಮ್ ಇಂಡಸ್ಟ್ರಿ ಇರ್ತಕ್ಕಂಥವರು ಇನ್ನು ಇಬ್ಬರು ಜೈಲಿಗೆ ಹೋಗ್ತಾರೆ. ಇನ್ನು ಇಬ್ಬರು ಜೈಲಿಗೆ ಹೋಗ್ತಾರೆ. ಅದು ತಮ್ಮ ಬಾಯಿಂದನೇ, ಅಂದರೆ ತಾವು ಮಾಡ್ಕೊಳ್ಳೋ ತಪ್ಪಿನಿಂದ ಇನ್ನು ಇಬ್ಬರು ಜೈಲಿಗೆ ಹೋಗ್ತಾರೆ. ಆದ್ದರಿಂದ ನಾವು ಮಾತನಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಕಾರಣ ಯಾಕೆಂದರೆ ನಾವು ಕಣ್ಣಿಗೆ ಹಿಂಗೆ ಆಡಿಸಿದ್ರು, ಕಾಯಿ ಕಾಲು ಆಡಿಸಿದ್ರು ಯಾರೂ ಏನೂ ಅಂದ್ಕೊಳ್ಳಲ್ಲ. ಆದರೆ ಈ ನಾಲಿಗೆ ಅಂತಕ್ಕಂಥದ್ದನ್ನು ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಗಮನದಲ್ಲಿ ಇಟ್ಕೊಂಡ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದ್ದರಿಂದ ಸ್ವಲ್ಪ ಖ್ಯಾತರಾಗಿರ್ತಕ್ಕಂಥ ಫಿಲ್ಮ್ ಇಂಡಸ್ಟ್ರಿ ತೊಂದರೆ ಆಗುತ್ತೆ. ಮೂರನೇದಾಗಿ ದಿವಾಳಿ ಅಂತ ಕರೀತಾರೆ. ದಿವಾಳಿ ಅಂದ್ರೆ ದೀಪಾವಳಿ ಅಲ್ಲ, ದಿವಾಳಿ ಅಂದರೆ 8 ರಾಷ್ಟ್ರಗಳು ದಿವಾಳಿ ಆಗುತ್ತವೆ ಅಂತ ಹೇಳುತ್ತೆ ಮುಂದಿನ ವರ್ಷದಲ್ಲಿ. 8 ರಾಷ್ಟ್ರಗಳು ಈಗ ನೀವು ನೋಡ್ತಾ ಇದ್ದೀರಾ ಕಣ್ಣು ಮುಂದೆ ಏನು ನಡೀತಾ ಇದೆ ಅಂತ, ಮುಂದಿನ ವರ್ಷ ದಿವಾಳಿ ಆಗ್ತವೆ ಅಂದರೆ ಕೆಲವು ರಾಜ್ಯಗಳೇ ಇಲ್ಲದೆ ಹೊಟ್ಟೋಗುತ್ತಂತೆ. ಅಂದರೆ ಅದಿತ್ತ ಅಂತ ತಿಳ್ಕೊಬೇಕಾಗತ್ತೆ. ಪುಟ್ಟ ರಾಷ್ಟ್ರಗಳು ಹೆಸರಿಲ್ಲದೆ ಹೊಟ್ಟೋಗುತ್ತಂತೆ ಮುಂದಿನ ವರ್ಷದಲ್ಲಿ. ಎರಡನೇದಾಗಿ ಗಾಳಿಯಿಂದ ವಿಷ ಅಂತ ಹೇಳ್ತಾರೆ. ಅಂದರೆ ಏರಿಂದ ವಿಷ ಉತ್ಪತ್ತಿ ಆಗ್ತಕ್ಕಂಥದ್ದಾಗತ್ತೆ. ಅದಕ್ಕೊಂದು ಸ್ವಲ್ಪ ನಮ್ಮ ಗಾಳಿನೇ ಯಾಕೆ ವಿಷ ಆಗ್ತಾಯಿದೆ ಅಂದರೆ ನಾವು ಪ್ರಕೃತಿನ ಹಾಳು ಮಾಡ್ಕೊತ ಹೋಗ್ತಾ ಇದ್ದೀವಿ. ಆ ಪ್ರಕೃತಿ ಹಾಳು ಮಾಡ್ತಾರಿಂದ ನಾವು ಅನುಭವಿಸ್ತಾ ಇದ್ದೀವಿ ಇವಾಗ. ನಂತರ ಸನ್ಯಾಸಿ ಪೀಡೆ ಅಂತ ಹೇಳ್ತಾರೆ ನೋಡಿ. ಗುರಿ ಮಿಥುನ ರಾಶಿಯಲ್ಲಿ ಶುಕ್ರ ಇಲ್ಲಿಗೆ ಬಂದಾಗ ಯಾರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸ್ವಾಮೀಜಿಗಳು ಸನ್ಯಾಸಿಗಳು ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರು ಮಾಡಬಾರ್ದನ್ನ ಕೆಲಸನ ಮಾಡಿ ಕಾನೂನು ದೃಷ್ಟಿಯಲ್ಲಿ ಪಾಪಕೃತ್ಯಗಳನ್ನು ಮಾಡ್ತಾ ಹೆಚ್ಚು ಕಷ್ಟಕ್ಕೆ ಗುರಿ ಆಗ್ತಕ್ಕಂಥದ್ದು ಮುಂದಿನ ವರ್ಷದಲ್ಲಿ ಇರುತ್ತೆ ತುಂಬ.